ನನ್ನ ಆಫೀಸ್ ನಾನು ನಂಬದೇವರು ಅವರೊಬ್ಬರೇ ಏನೇ ಕೆಲಸ ಇದ್ರು ಏನಿದ್ರು ಇಲ್ಲೇ ಮಾಡ್ತೀನಿ. ನನ್ನ ಕಂಪ್ಲೀಟ್ ಗೂಗಲ್ ಅಕೌಂಟ್ ಆ್ಯಂಡ್ ನಿಮ್ಗೆ ಹೇಳಿದೆ ಯಾವ ಥರ ಏನು ಅದು 3 ವರ್ಷ ಆಗಿದೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಬಂದ್ಬಿಟ್ಟು ನನ್ನ ಆಫೀಸಲ್ಲಿ ಲೈಕ್ ನನ್ನ ಪುಟ್ಟ ಎಂಪಾರಲ್ಲಿ ನನ್ನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ನಾನು ಇಲ್ಲೇ ಎಂಡ್ ಮಾಡೋದು, ನನಗೆ ಏನಾದರೂ ಇದ್ದರೆ ಇಲ್ಲೇ ಬಂದು ಕೂತ್ಕೊಂಡು ಲೈಕ್ ಏನೇ ಕೆಲಸ ಇದ್ದರೂ ಏನಿದ್ರು ಇಲ್ಲೇ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್, ಪೀಸ್ ಆಫ್ ಪ್ಲೇಸ್ ಒಂದು 3-4 ತಿಂಗಳಿಂದ ಅನ್ಬಿಟ್ಟೆ. ಬಿಕಾಸ್ ನನ್ನ ಈ ಎಂಪೈರ್ನ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ನಿಮ್ಗೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಹೋಗ್ತಾ ಹೋಗ್ತಾ, ಹೇಗೆ ಸ್ಟಾರ್ಟ್ ಮಾಡಿದೆ, ಏನು ಕತೆ, ಮೋಟಿವೇಟೆಡ್ ಮೀ ಟು ಸ್ಟಾರ್ಟ್ ದಿಸ್ ಆಲ್. ಲೈಕ್ ಎಲ್ಲನೂ ನಿಮಗೆ ಹೋಗ್ತಾ ಹೋಗ್ತಾ ಚಿಕ್ಕದಾಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಬ್ಲಾಗ್ದಲ್ಲಿ ಏನೇನು ಬರುತ್ತೆ, ಏನು ಕತೆ ಅಂತಂದರೆ ನನ್ನ ಆಫೀಸ್ ಎಲ್ಲಿ ಲೊಕೇಟ್ ಆಗಿದೆ, ನಿಯರೆಸ್ಟ್ ಲೊಕೇಶನ್ ಯಾವುದು, ಆ್ಯಂಡ್ ವಾಟ್ ಆಲ್ ಐ ಡೂ, ಆ್ಯಂಡ್ ಇನ್ನೊಂದು ಏನಂತಂದರೆ ನನ್ನ ಕಸ್ಟಮರ್ ಬಂದಿದ ತಕ್ಷಣ ನಾನು ಯಾವ ಥರ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತೀನಿ, ನನ್ನ ಹತ್ರ ಏನು ರಾ ಮೆಟೀರಿಯಲ್ಸ್ ಇದೆ. ಲೈಕ್ ಒಬ್ಬರಿಗೆ ಒಂದು ನಂಬಿಕೆ ಬರಬೇಕಲ್ಲ, ನೀವು ಯಾವ ಥರ ಕೆಲಸ ಮಾಡ್ತೀರಾ, ಏನು ಕತೆ ಏನು ಅಂತಂದ್ಬಿಟ್ಟು ದೇ ಹ್ಯಾವ್ ಸಮ್ ಬಿಲೀವ್. ಲೈಕ್ ಇಫ್ ದೇ ಆರ್ ಗಿವಿಂಗ್ ಸಮಥಿಂಗ್ ಟು ಹಸ್ ಅಂದರೆ ಲೈಕ್ ಅವ್ರು ಕಂಪ್ಲೀಟಾಗಿ ನಮ್ಮನ್ನು ಬಿಲೀವ್ ಮಾಡಿ ಏನಾದರೂ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೇನಾದರೂ ಒಂದು ಎಕ್ಸಾಂಪಲ್ ಕೊಡಬೇಕು, ಎಕ್ಸಾಂಪಲ್ ತೋರಿಸ್ಬೇಕು ವಾಟ್ ವಿ ಹ್ಯಾವ್ ಡನ್. ಸೊ ನಮ್ಮ ವರ್ಕ್ನ ಅವ್ರಿಗೆ ತೋರಿಸಿದ್ರೆ ಅವರು ಸ್ವಲ್ಪ ಓಕೆ ಯು ಕ್ಯಾನ್ ಡೂ ಅಂತಂದ್ಬಿಟ್ಟು ನಮ್ಮನ್ನು ನಂಬಿಕೆ ಇಟ್ಟು ಕೊಡ್ತಾರೆ. ಸೊ ಅದಕ್ಕೆ ಏನೇನು ನಾನು ತೋರಿಸ್ತೀನಿ, ಅದಕ್ಕೆ ಏನೇನು ನಾನು ಮಾತಾಡ್ತೀನಿ, ಹೇಗೆ ಎತ್ತ ಏನು, ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಅಕೌಂಟ್ ಯಾವ ಥರ ಇದೆ, ಆ್ಯಂಡ್ ಇನ್ನೊಂದು ಏನಂತಾರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಯಾವುದು, ಆ್ಯಂಡ್ ನನ್ನ ವೆಬ್ಸೈಟ್ ಯಾವುದು. ಸೊ ಕಂಪ್ಲೀಟಾಗಿ ಎಲ್ಲನೂ ಈ ಬ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ. ಇದು ಕಂಪ್ಲೀಟ್ ಬ್ಲಾಗ್ ಬಂದು ನನ್ನ ಆಫೀಸ್ ಟೂರ್. ಎಲ್ಲ ರೆಡಿ ಇದ್ದೀರಾ ನನ್ನ ಆಫೀಸ್ನ ನೋಡೋದಕ್ಕೆ ಅಂತ ಅಂದ್ಕೊಳ್ತೀನಿ. ಸೊ ಕಂಪ್ಲೀಟಾಗಿ ನಾನು ಯಾವುದೂ ನಿಮ್ಗೆ ತೋರಿಸಿಲ್ಲ, ಬಟ್ ಇಲ್ಲೇ ನಾನು ವೀಡಿಯೋ ಮಾಡೋದು, ಎಲ್ಲೇ ನಾನು ಎಂಡ್ ಮಾಡೋದು ನನ್ನ ಬ್ಲಾಗ್ನ. ಬಟ್ ಆದರೂ ಅದು ನಿಮಗೆ ಫುಲ್ಲಾಗಿ ನಿಮ್ಗೆ ತೋರಿಸಿಲ್ಲ. ಸೊ ಈ ಬ್ಲಾಗಲ್ಲಿ ನಿಮಗೆ ಫುಲ್ಲಾಗಿ ಕಂಪ್ಲೀಟಾಗಿ ನನ್ನ ಆಫೀಸ್ ಟೂರ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನೀವು ಈಗ ಏನು ನೋಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು 5 ನಿಮಿಷ, ಒಂದು 5 ನಿಮಿಷ ಅಲ್ಲ, ಒಂದು 10-20 ಸೆಕೆಂಡಲ್ಲಿ ನಾನು ನಿಮಗೆ ನನ್ನ ಆಫೀಸನ್ನ ಒಂದು ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ. ಲೈಕ್ ಸಿನಿಮ್ಯಾಟಿಕ್ ವೀಡಿಯೋ ಅಂದ್ಕೊಳ್ಳಿ. ಸೊ ಎಲ್ಲ ರೆಡಿ ನಾನು ಅಂದ್ಕೊಳ್ತೀನಿ. ಎಲ್ಲ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಿಮ್ಗೆ ಏನು ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸಿ ಯು. ಸೊ ಗೈಸ್, ಎಲ್ಲರೂ ನನ್ನ ಲೈಕ್ ನನ್ನ ಆಫೀಸು ಸ್ವಲ್ಪ ಏನೋ ನನ್ನ ಕೈಲಿ ಆದಷ್ಟು ನಾನು ಎಡಿಟ್ ಮಾಡಿ, ಐ ಆಮ್ ನಾಟ್ ಎ ಗುಡ್ ಎಡಿಟರ್ ಆ್ಯಂಡ್ ಐ ಆಮ್ ನಾಟ್ ಎ ಗುಡ್ ಸಿನಿಮ್ಯಾಟಿಕ್ ವೀಡಿಯೋಗ್ರಾಫರ್. ಸೊ ಏನೋ ನನ್ನ ಕೈಲಿ ಆದಷ್ಟು ನಾನು ಒಂದು ವೀಡಿಯೋ ತೆಗೆದು ಒಂದು ವೀಡಿಯೋ ಎಡಿಟ್ ಮಾಡಿ ನಿಮಗೆ ತೋರಿಸೋದಕ್ಕೆ ತೋರಿಸಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟೇ ನನ್ನ ಆಫೀಸ್ ಇರೋದು. ಎಲ್ಲೆಲ್ಲಿ ಏನೇನಿದೆ, ಏನು ಕತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಲೊಕೇಶನ್ ಎಲ್ಲಿ ಅಪ್ಪ ಅಂತಂದರೆ ಚಿಕ್ಕದೇವಸಂದ್ರ ಮೇನ್ ರೋಡ್ ಬಸ್ ಸ್ಟಾಪ್ ಬರುತ್ತೆ. ಅದು ಹಳೆ ಬಸ್ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಬಸ್ ಸ್ಟಾಪು ಯಾರು ಅದನ್ನು ಬಸ್ ಸ್ಟಾಪ್ ಅಂತ ಕರೆಯೋದಿಲ್ಲ. ಸೊ ಚಿಕ್ಕದೇವಸಂದ್ರ ಮೇನ್ ರೋಡ್ ಅಂತ ಕರೀತಾರೆ. ಸೊ ನಿಮ್ಗೆ ಇನ್ನೊಂದು ಏನು ತೋರಿಸ್ತೀನಿ ಅಂದರೆ, ಒಂದು ಬಂದು ಈ ಲೊಕೇಶನ್, ಇದು ವಿಷ್ಣು ಜ್ಯುವೆಲರೀಸ್, ಇದು ನನ್ನ ಆಫೀಸಿಗೆ ಆಪೋಸಿಟ್ ಇದೆ. ಆ್ಯಂಡ್ ಇನ್ನೊಂದು ಲ್ಯಾಂಡ್ಮಾರ್ಕು, ತುಂಬ ದೊಡ್ಡ ಲ್ಯಾಂಡ್ಮಾರ್ಕು. ನಮ್ಗೆ ಏನೇ ಬುಕ್ ಮಾಡಲಿ, ಏನೇ ಪ್ರಾಡಕ್ಟ್ ಬುಕ್ ಮಾಡಿದ್ರು ನಮಗೆ ಬರೋದು ಬಂದ್ಬಿಟ್ಟು ಇಲ್ಲಿ ICICI ATM ಅಂತ ಇದೆ ನೋಡಿ. ಸೊ ಇದು ICICI ATM. ಇದು ಯಾರೇ ಆಗಲಿ, ಈ ಸರೌಂಡಿಂಗ್ ಪೀಪಲ್ಸ್ ಯಾರೇ ಆದರೂ ಅಷ್ಟೇ, ಒಂದು ಪ್ರಾಡಕ್ಟ್ನಾಗಲಿ ಏನೇ ಆಗಲಿ ಬುಕ್ ಮಾಡಿದ್ರು ಈ ICICI ATMದು ಲ್ಯಾಂಡ್ಮಾರ್ಕ್ ಹಾಕ್ತಾರೆ. ಸೊ ದಿಸ್ ಈಸ್ ದ ಲ್ಯಾಂಡ್ಮಾರ್ಕ್ ಫಾರ್ ಮೈ ಆಫೀಸ್. ಲೈಕ್ ICICI ATM ಆ್ಯಂಡ್ ವಿಷ್ಣು ಜ್ಯುವೆಲರೀಸ್ ಇವೆರಡು ನನ್ನ ಲ್ಯಾಂಡ್ಮಾರ್ಕ್ ಆಗಿರುತ್ತೆ. ಆ್ಯಂಡ್ ನಿಮಗೆ ನನ್ನ ಆಫೀಸ್ದು ಬೋರ್ಡ್ ತೋರಿಸ್ಬೇಕು ಅಂದ್ಕೊಂಡೆ, ಕೆಳಗಡೆ ಹೋಗಿ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ಲಾಸ್ಟಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ಆಗಲಿಲ್ಲ ಅಂದರೆ ಒಂದು ವೀಡಿಯೋ ಆಗಲಿ, ಇನ್ನೊಂದು ಫೋಟೋ ಆಗಲಿ ಹಾಕ್ತೀನಿ. ಸೊ ಇದು ಬಂದುಬಿಟ್ಟು ಲ್ಯಾಂಡ್ಮಾರ್ಕು. ಸೊ ಕಂಪ್ಲೀಟ್ಲಿ ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ, ಚಿಕ್ಕದೇವಸಂದ್ರ ಮೇನ್ ರೋಡ್ ನಿಯರ್ ಇಲ್ಲ ಆಪೋಸಿಟ್ ವಿಷ್ಣು ಜ್ಯುವೆಲರೀಸ್. ಇದು ನನ್ನ ಲೊಕೇಶನ್ ಆಗಿರುತ್ತೆ. ಸೊ ಇನ್ನೊಂದು ಏನಂತಂದರೆ, ಇದು ಕಂಪ್ಲೀಟ್ ಲೊಕೇಶನ್ ಡೀಟೇಲ್ಸು. ಸೊ ಹಂಗೂ ನಿಮ್ಗೇನಾದರೂ ಲೊಕೇಶನ್ ಗೊತ್ತಾಗ್ತಲ್ಲ ಗುರು ಅಂತಂದರೆ, ಯು ಕ್ಯಾನ್ ಗೋ ಟು ಕ್ರೋಮ್. ನೋಡಿ, ಕ್ರೋಮ್ ಹೋಗಿ AM Events ಫ್ಲವರ್ ಡೆಕರ್ಸ್ ಅಂತ ಹೊಡೆದ್ರೆ
ಸೊ ಕಂಪ್ಲೀಟ್ ನನ್ನ ಗೂಗಲ್ ಅಕೌಂಟ್ ಪೇಜ್ ಕಂಪ್ಲೀಟ್ ಬಂದುಬಿಡುತ್ತೆ. ಸೊ ನಾನು ಏನೇನು ವರ್ಕ್ ಮಾಡಿದ್ದೀನಿ, ಫೋಟೋಸ್ ಆಗಿರ್ಬೋದು, ಎಲ್ಲ ಫೋಟೋಸ್ ವಿಚ್ ಹ್ಯಾವ್ ವರ್ಕ್, ನಾನು ವರ್ಕ್ ಮಾಡಿರೋದು ಎಲ್ಲ ಫೋಟೋಸು ನಿಮ್ಗೆ ಇಲ್ಲಿ ನೋಡ್ಬೋದು. ಯಾವುದು ನಾನು ಗೂಗಲಿಂದ ತೆಗ್ದಾಕಿಲ್ಲ, ಯಾವುದು ಏನೂ ಇಲ್ಲ. ಸೊ ಕಂಪ್ಲೀಟಾಗಿ ನಾನು ಏನೇನು ಮಾಡಿದ್ದೀನಿ, ಏನು ಎತ್ತ ಅದೇ ಇದೆ. ಸೊ ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನನ್ನ ಕಂಪ್ಲೀಟ್ ಗೂಗಲ್ ಅಕೌಂಟು. ಸೊ ನನ್ನ ನಂಬರು, ಕಾಂಟ್ಯಾಕ್ಟ್ ನಂಬರು, ಸೊ ಹೇಳಿದೆ ನಿಮಗೆ, ಬಸ್ ಸ್ಟಾಪು, ಚಿಕ್ಕ ದೇವಸ್ಥಾನ ಮೇನ್ ರೋಡ್, ಇದು ಕಂಪ್ಲೀಟ್ ಲೊಕೇಶನ್ನು ಎಲ್ಲ ನಾನು ವರ್ಕ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನನ್ನ ಗೂಗಲ್ ಅಕೌಂಟು. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಗೈಸ್ ಚೆಕ್ಔಟ್, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇದೊಂದು ಆಗಿದ್ದರೆ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ವೆಬ್ಸೈಟು. ಸೊ ವೆಬ್ಸೈಟನ್ನು ಅಷ್ಟೇನು ಬಿಲ್ಡ್ ಮಾಡಿಲ್ಲ. ಸೊ ಸುಮಾರಾಗಿ ಏನೋ ಒಂದು ಸ್ವಲ್ಪ ಬಿಲ್ಡ್ ಮಾಡಿದ್ದೀನಿ. ಸೊ ಗೈಸ್ ಇದು ನನ್ನ ಅಫಿಷಿಯಲ್ ಲೋಗೋ, AM Events 2529. ಇದು ನನ್ನ ಅಫಿಷಿಯಲ್ ಲೋಗೋ. ಏಮ್ ಇವೆಂಟ್ಸ್ ಏನು ಅಂತಂದರೆ, ಯಾರಿಗಾರು ಡೌಟ್ ಇದ್ದರೆ, ಯಾರಿಗಾರು ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಂದರೆ ನೋಡೋಣ, ಅದನ್ನೇ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ಶ್ರೀ ಆಂಜನೇಯ ಸ್ವಾಮಿ ಇವೆಂಟ್ಸ್. ನಾನು ನಂಬುವಂಥ ದೇವರು ಒಬ್ಬರೇ, ನನ್ನ ದೇವರು, ನನ್ನ ಸರ್ವಸ್ವ ಎಲ್ಲನೂ. ಸೊ ನೋಡ್ಬೋದು, ಇಲ್ಲೂ ಇದ್ದಾರೆ ಲಾಕ್ ಮಾಡೋ ಸ್ಕ್ರೀನಲ್ಲಿ ರಾಮಪ್ಪ, ನನ್ನ ಆಂಜನೇಯ. ಸೊ ಎಲ್ಲೇ ಹೋದರೂ ನಾನು ನಂಬೋ ದೇವರು ಅವರೊಬ್ಬರೇ. ಸೊ ಅದು ಸೊ ಹೆಸರು ಬಂದುಬಿಟ್ಟು ನಾನು ಆಂಜನೇಯ ಸ್ವಾಮಿ ಅಂತಲೇ ಇಟ್ಟಿರೋದು, ಬಟ್ AM Events ಅಂತ ಇದೆ. ಸೊ ಇದು ನನ್ನ ಕಂಪ್ಲೀಟ್ ಅಫಿಷಿಯಲ್ ಲೋಗೋ. ಆ್ಯಂಡ್ ಏನಪ್ಪ ಲೈಕ್ ನೋಡಿ, ಇದು ಬಂದುಬಿಟ್ಟು ಸೊ ಇದು ವೆಬ್ಸೈಟ್ ಇನ್ನೂ ಸ್ವಲ್ಪ ಬಿಲ್ಡ್ ಮಾಡೋದಿದೆ. ಸೊ ಅದು ಓಕೆ ಅಂತ ಅಂದ್ಬಿಟ್ಟು ನಾನು ಏನೋ ಮಾಡಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ನೋಡಿ, ಇದೆಲ್ಲ ನನ್ನ ವರ್ಕ್, ಎಲ್ಲ ಕಂಪ್ಲೀಟ್ ವರ್ಕು, ವೆಡ್ಡಿಂಗು, ಎಂಗೇಜ್ಮೆಂಟು, ಬರ್ಡೇ ಫಂಕ್ಷನ್ಸು, ನೇಮ್ ಬೋರ್ಡ್ಸ್ ಎಲ್ಲನೂ ಕಂಪ್ಲೀಟ್ ಎಲ್ಲನೂ ಮಾಡ್ತೀವಿ. ನಿಮ್ಗೆ ಏನೇ ಇವೆಂಟ್ ಇರಲಿ, ಯಾವ ಥರ ಒಂದು ಫಂಕ್ಷನ್ ಇದ್ದರೂ ಪ್ಲೀಸ್ ಟು ಕಾಂಟ್ಯಾಕ್ಟ್ ಮೀ. ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಟು, ನಿಮಗೆ ಒಂದು ಬೆಸ್ಟಾಗಿ ಔಟ್ಪುಟ್ ಬರೋ ಥರ, ನಿಮ್ಗೆ ಇಷ್ಟ ಆಗೋ ಥರ ನಾವು ಮಾಡಿಕೊಡ್ತೀವಿ. ಸೊ ಇದೆಲ್ಲ ವರ್ಕ್ ನಮ್ಮದಾಗಿದೆ. ಆ್ಯಂಡ್ ಇದೆಲ್ಲ ಪ್ಯಾಕೇಜಸ್ಸು. ಸೊ ಯಾರಾದರೂ ಪ್ಯಾಕೇಜಸ್ಗೆ ಹೋಗ್ತೀರಾ ಅಂತಂದರೆ ಯು ಕ್ಯಾನ್ ಗೋ ಆನ್ಲೈನ್ ಬುಕ್ಕಿಂಗ್, ಆನ್ಲೈನ್ ಅಪಾರ್ಟ್ಮೆಂಟ್ ಅದೆಲ್ಲ ಇದೆ. ಅದೆಲ್ಲ ಸುಮ್ಮನೆ ಹೋಗಬೇಡಿ, ಜಸ್ಟ್ ನಂಬರ್ ತೊಗೊಂಡು ನಾನು ಕಾಲ್ ಮಾಡಿ ಯಾವ ಥರ ಏನು ಪ್ಯಾಕೇಜಸ್ ಅಂತ ಯು ಜಸ್ಟ್ ಕಾಂಟ್ಯಾಕ್ಟ್ ಮೀ. ಲೈಕ್ ಇದನ್ನು ಒತ್ತಿದ ತಕ್ಷಣ ಡೈರೆಕ್ಟ್ ನಾನು ವಾಟ್ಸಪ್ಪಿಗೆ ಬರುತ್ತೆ. ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ದಟ್ ಆಲ್ಸೋ. ಲೈಕ್ ಇಷ್ಟೇ ನನ್ನ ವೆಬ್ಸೈಟ್. ಏನಿಲ್ಲ ಗುರು, ಜಸ್ಟ್ ಸಿಂಪಲ್ಲಾಗಿ ನನ್ನ ವೆಬ್ಸೈಟ್ನ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ, ನನ್ನ ಲೋಗೋ, ನನ್ನ ಬ್ರ್ಯಾಂಡ್ ನೇಮ್, ಲೋಗೋ, ವಾಟ್ ವಿ ಡೂ ಆ್ಯಂಡ್ ವಾಟ್ ಆಲ್ ವಿ ಹ್ಯಾವ್ ಡನ್, ಇಷ್ಟೇ. ಇದು ಬಿಟ್ಟರೆ ಏನಿಲ್ಲ. ಆ್ಯಂಡ್ ಗೂಗಲ್ ಅಕೌಂಟು, ವಾಟ್ಸಪ್ ಕೈಂಡ್ ಆಫ್ ಅಂದರೆ ವಾಟ್ಸಪ್ ಡೈರೆಕ್ಟ್ ಲಿಂಕು, ಇಷ್ಟೇ ಬಿಟ್ಟರೆ ನಾನು ಏನೂ ಮಾಡಿಲ್ಲ. ಸಿಂಪಲಾಗಿ ಒಂದು ವೆಬ್ಸೈಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಿಕಾಸ್ ಇದು ನಾನೇ ಕ್ರಿಯೇಟ್ ಮಾಡಿರೋದ್ರಿಂದ ಸಿಂಪಲಾಗಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾನೇನು ತೊಗೊಂಡಿಲ್ಲ. ಸೊ ಸಿಂಪಲ್ ಇದು ಲೈಕ್ ವೆಬ್ಸೈಟ್ ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ಸೊ ಇನ್ನೊಂದು ಏನಂತಂದರೆ, ನೀವು AM Events ಫ್ಲವರ್ ಡೆಕೋಸ್ ಅಂತ ಹೊಡೆದಿದ ತಕ್ಷಣ ನಿಮಗೆ ಗೂಗಲ್ ಅಕೌಂಟ್ ಒಂದೇ ಬರೋದಿಲ್ಲ, ನಿಮ್ಗೆ ಇಲ್ಲೇ ಎಲ್ಲನೂ ಸಿಗುತ್ತೆ. ಲೈಕ್ ವೆಬ್ಸೈಟ್ ಆಗಿರ್ಬೋದು, ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು. ಸೊ ಇಲ್ಲೇ ಇದೆ, ಲಾಗಿನ್ ಮಾಡಬೇಕು, ನಾನು ಲಾಗಿನ್ ಮಾಡಿಲ್ಲ, ಸಾರಿ. ಸೊ ಇದೆ, ಸೊ ಇಲ್ಲೇ ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು AM Events Deckers 2529. ಸೊ ನನ್ನ ಫಾಲೋವರ್ಸ್ ಬಂದ್ಬಿಟ್ಟು ಅಷ್ಟಿಲ್ಲ, ಕಮ್ಮಿನೇ ಇರೋದು. ನಿಮ್ಮ ಪ್ರೀತಿ ವಿಶ್ವಾಸ ಏನಾದರೂ ಜಾಸ್ತಿ ಆದರೆ ಜಾಸ್ತಿ ಆಗ್ಬೋದು. ಸೊ ಇಷ್ಟು ಲೈಕ್ ಕಂಪ್ಲೀಟಾಗಿ ನಾನು 183 ಅಂದರೆ ಪೋಸ್ಟಸ್ ಹಾಕಿದ್ದೀನಿ. ಎಲ್ಲನೂ ಲೈಕ್ ಫೋಟೋ, ವೀಡಿಯೋಸ್ ಎಲ್ಲನೂ ಕಂಪ್ಲೀಟ್ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಗೋ ಚೆಕ್ಔಟ್. ದಿಸ್ ಇಸ್ ಮೈ ಅಫಿಷಿಯಲ್ ಲೈಕ್ AM Events ಪೇಜ್. ಸೊ ನನ್ನ ಈವೆಂಟಿನ ಪೇಜು ಅಷ್ಟೇ, ಬಸ್ ಇನ್ನೇನಿಲ್ಲ, ಇಷ್ಟಿದೆ. ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ. ನನ್ನ ಈ ವ್ಲಾಗ್ ಯಾರಾದರೂ ನೋಡ್ತಿದ್ರೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ. ನನ್ನ ಹತ್ರ ಕೆಲಸ ಮಾಡಿಕೊಂಡು, ನನ್ನ ಈ ವ್ಲಾಗ್ ನೋಡ್ತಿರೋರು ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡಿರೋರು ತುಂಬ ಇದ್ದಾರೆ. ಅಂದರೆ ಈವೆಂಟ್ ಮಾಡಿರೋದು ಇರ್ತೀನಿ, ಮಾಡದಿರೋದು ಇರ್ತೀನಿ. ಮಾಡಿರೋರು ಇದ್ದರೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ. ಒಂದು ಸ್ವಲ್ಪ ನಿಮ್ಮ ರಿವ್ಯೂ ಹೋಗ್ಬಿಟ್ಟು ನನ್ನ ಗೂಗಲ್ ಅಕೌಂಟಲ್ಲಿ ನೀವು ರಿವ್ಯೂ ಕೊಟ್ಟರೆ ನನಗೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಲೈಕ್ ಇಫ್ ಸಂಬನ್ ಹೂ ಆರ್ ನಾಟ್ ನೋಯಿಂಗ್ ದಿಸ್ ಪೇಜ್ ಆರ್ ಎಲ್ಸ್ ದಿಸ್ ಈವೆಂಟ್ ಕಂಪನಿ, ದೇ ವಿಲ್ ಕಮ್ ಟು ನೋ. ಲೈಕ್ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಮ್ಮ ಲೈಕ್ ಒಂದು ಪ್ರಾಡಕ್ಟ್ ತೊಗೊಬೇಕಂತಂದರೆ ವಿ ವಿಲ್ ಗೋ ಫಸ್ಟ್ ಚೆಕ್ ವಾಟ್ ಆಲ್ ರಿವ್ಯೂಸ್ ಆರ್ ದೇರ್. ಲೈಕ್ ಏನು ರಿವ್ಯೂಸ್ ಇದೆ, ಆ ಒಂದು ಪ್ರಾಡಕ್ಟ್ ಮೇಲೆ ಒಳ್ಳೆ ರಿವ್ಯೂಸ್ ಇದೆಯೋ ಇಲ್ಲ ಕೆಟ್ಟ ರಿವ್ಯೂಸ್ ಇದೆಯೋ ಅಂತ ಫಸ್ಟ್ ಚೆಕ್ ಮಾಡ್ತೀವಿ. ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಥಿಂಗ್ಸ್ ಆಲ್ಸೋ ವಿಲ್ ಚೆಕ್. ಸೊ ಇನ್ ದಟ್ ಕೇಸ್ ನೀವೊಂದು ರಿವ್ಯೂ ಕೊಟ್ಟು, ಒಳ್ಳೆ ರಿವ್ಯೂ ಕೊಟ್ಟು, ಒಂದು 5 ಸ್ಟಾರೋ 4 ಸ್ಟಾರೋ ನನಗೆ ಕೊಟ್ಟರೆ ನನಗೆ ಹೆಲ್ಪ್ಫುಲ್ ಇರುತ್ತೆ. ಲೈಕ್ ಹೊಸಬ್ರು ನನ್ನ ಒಂದು ಪೇಜ್ನ ನೋಡಬೇಕಾದ್ರೆ ಓಕೆ ದೇ ಆರ್ ಗುಡ್.
ವಿ ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಅಂತ ಅಂದ್ಬಿಟ್ಟು ದೇ ವಿಲ್ ಕಾಂಟ್ಯಾಕ್ಟ್ ಹಸ್ ಲೈಕ್ ನಿಯರೆಸ್ಟ್ ಪರ್ಸನ್ಸ್ ಲೈಕ್ ನಿಯರೆಸ್ಟ್ ಕಸ್ಟಮರ್ಸ್ ಯಾರಾದರೂ ಇದ್ದರೆ ನನ್ನ ಒಂದು ಪೇಜನ್ನು ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದಷ್ಟು ಕೆಲಸ ಕೊಡ್ತಾರೆ. ಸೊ ಅದು ನೀವು ಮಾಡೋ ಒಂದು ರಿವ್ಯೂವಿಂದ ನನಗೆ ಹೆಲ್ಪ್ಫುಲ್ ಆಗಿರುತ್ತೆ, ನನಗೆ ಒಂದು ಸ್ವಲ್ಪ ಕೆಲಸ ಬರುತ್ತೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಬೇಡ್ಕೊಳ್ತಾ ಇದ್ದೇನೆ ಅಂತಲ್ಲ, ಏನೋ ಮಾಡಬೇಕಲ್ಲ ಇವರು ಅಷ್ಟು. ಸೊ ಇದು ನನ್ನ ಒಂದು ಕಂಪ್ಲೀಟ್ ಪೇಜ್ ಆಗಿರಲಿ, ಇನ್ಸ್ಟಾಗ್ರಾಮ್ ಪೇಜ್ ಆಗಿರಲಿ ಎಲ್ಲನೂ. ಸೊ ಸುಮ್ಮನೆ ಸಿಂಪಲಾಗಿ ಹೇಳಬೇಕು ಅಂತ ಸಿಂಪಲಾಗಿ ಹೇಳಿದ್ದೀನಿ ಇದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡಬೇಕಂತಂದರೆ, ನೀವು ನೋಡಿದ್ದೀರಾ ಲೈಕ್ ನೀವು ನೋಡಿದ್ದೀರಾ ಇದು ಬಂದುಬಿಟ್ಟು ನನ್ನ ಆಫೀಸ್ ಸೀಟ್. ನನ್ನ ಒಂದು ಕುತ್ಕೊಂಡು ಏನೇ ಕೆಲಸ ಇರ್ಬೋದು, ಏನೇ ಆಗಿರ್ಬೋದು, ನಾನಿಲ್ಲಿ ಕುತ್ಕೊಂಡು ಮಾಡೋ ಕೆಲಸ. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಕೃಷ್ಣ ಇದ್ದಾರೆ, ನಮ್ಮ ರಾಯರ್ ಇದ್ದಾರೆ, ಅದ್ರ ಮೇಲೆ ನೋಡ್ಬೋದು ನಮ್ಮ ಬಾಸ್ ಇದ್ದಾರೆ. ಸೊ ಈ ಫೋಟೋ ಬಂದ್ಬಿಟ್ರೆ ನಾನು ರಾಘವೇಂದ್ರ ಸ್ವಾಮಿ ಲೈಕ್ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದನೇ ನಾನು ತೊಗೊಂಬಂದಿದ್ದ ಫೋಟೋ ಅದು. ಸೊ ನಾನು ತುಂಬ ನಂಬ್ತೀನಿ ಇಬ್ಬರು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಇದು ನನ್ನ ಆಫೀಸಿನ ಫೋನು. ನಾನು ಇದು ಕಂಪ್ಲೀಟಾಗಿ ಒಂದು ಕಸ್ಟಮರ್ ಮಾತಾಡೋದಕ್ಕಾಗಲಿ, ಕಸ್ಟಮರ್ ಹತ್ರ ಏನೇ ಇದ್ದರೂ ನಾನಿದು ಮಾಡೋದು. ಇದು ಸೆಕೆಂಡ್ಸ್ ಫೋನು. ಇದು ಫುಲ್ ಕಂಪ್ಲೀಟಾಗಿ ನಿಮಗೆ ಲೈಕ್ ನನ್ನ ಕಾಲ್ಸ್ ಯಾವುದನ್ನ ಇದ್ದರೆ ಏನಾದರೂ ಇದ್ದರೆ ಇದೇ ಬರುತ್ತೆ. ಸೊ ದಿಸ್ ಆಫೀಸ್ ಫೋನು. ಆ್ಯಂಡ್ ಇದು ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಆ್ಯಂಡ್ ನಿಮ್ಗೆ ಹೇಳಿದೆ ಯಾವ ಥರ ಏನು ಅಂತ ಅಂದ್ಬಿಟ್ಟು ಒಂದು ಏನದು ಇವೆಂಟ್ ಬುಕ್ ಆದರೆ, ನಾನು ಈ ಒಂದು ಬುಕ್ಕಲ್ಲಿ ನಾನು ಫುಲ್ ಈವೆಂಟ್ ಬುಕ್ ಆಗೋವಂಥ ಒಂದು ಡೇಟ್ಸ್ ಆಗಲಿ ಎಲ್ಲನೂ ಮೆನ್ಷನ್ ಮಾಡೋದು. ನನ್ನ ಬುಕ್ಕಿಂಗ್ ಡೇಟ್ ಎಲ್ಲ ಡೇಟು ನಾನು ಇದರಲ್ಲಿ ಚೆಕ್ ಮಾಡಿ ಒಂದು ಈವೆಂಟ್ನ ನಾನು ಲೈಕ್ ಕಂಪ್ಲೀಟಾಗಿ ಒಪ್ಕೊಳ್ಳೋದು ಈ ಬುಕ್ಕು. ಸೊ ಇದೇನಪ್ಪ ಅಂತಂದರೆ, ಸೊ ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ಬೇಕಾದ್ರೆ ಏನು ಎತ್ತ ಅದು ಲೈಕ್ ಇದು ಇಷ್ಟಿಷ್ಟು ಆಗುತ್ತೆ ಅಂತ ಬರೆದು ಅವರು ಕ್ಲೀನಿಗೆ ಎಕ್ಸ್ಪ್ಲೇನ್ ಮಾಡೋದಾಗಲಿ, ಅವ್ರಿಗೊಂದು ಕೋಟ್ ಕೊಡೋದಾಗಲಿ, ಈ ಬುಕ್ಕಲ್ಲಿ ನಾನು ಒಂದು ಕೋಟ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಕಮ್ಮಿನೇ ಇದೆ, ಅಷ್ಟು ಬರ್ದಿಲ್ಲ ನಾನು. ಎಲ್ಲ ಆನ್ಲೈನಲ್ಲೇ ಕೇಳೋದ್ರಿಂದ ನಾನು ಎಲ್ಲ ಆನ್ಲೈನಲ್ಲೇ ಟೆಕ್ಸ್ಟ್ ಮಾಡಿ ವಾಟ್ಸಪ್ಪಲ್ಲಿ ಎಲ್ಲ ಮಾಡಿ ಅವ್ರು ಕೊಟ್ಬಿಡ್ತೀನಿ. ಸೊ ನಾನು ಅದು ಎಷ್ಟು ಬರ್ದಿಲ್ಲ. ಸೊ ನಿಮಗೆ ಇಷ್ಟಿದೆ, ನನ್ನ ಆಫೀಸ್ ಇದೆಲ್ಲ ಇದೆ. ಸೊ ಇದು ಜೆರಾಕ್ಸು. ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಈ ಆಫೀಸಲ್ಲಿ ಫುಲ್ ಕಂಪ್ಲೀಟಾಗಿ ನಾನು ಏನಕ್ಕೆ ಸ್ಟಾರ್ಟ್ ಮಾಡೋದಂದರೆ ಈವೆಂಟ್ಸ್. ನನ್ನ ಒಂದು ಆ್ಯಂಬಿಷನ್ ಆಗಲಿ, ನನ್ನ ಒಂದು ಗೋಲ್ ಆಗಲಿ ಏನೇ ಇದ್ದರೂ ನಾನು ಈವೆಂಟ್ಸಲ್ಲಿ ಸಮಥಿಂಗ್ ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಮೈ ಈವೆಂಟ್ ಕಂಪನಿ. ತುಂಬ ದೊಡ್ಡದಾಗಲಿ ಇಲ್ಲ ಚಿಕ್ಕದಾಗಲಿ ಏನೋ ಒಂದು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರೋ ಕಂಪ್ನಿ ಬಂದ್ಬಿಟ್ಟಿದ್ದು. ಅದು ಸಂಡೆ ಅದರಲ್ಲಿ ಲೈಕ್ ರೋಡಲ್ಲಿರೋದ್ರಿಂದ ಯಾರೂ ಜಾಸ್ತಿ ಬರೋಲ್ಲ. ಬಟ್ ಆದ್ರೂ ಒಂದು ಲೈಕ್ ಇದು ಬಂದುಬಿಟ್ಟು ಕಲರ್ ಪ್ರಿಂಟು, ಇದು ಬಂದುಬಿಟ್ಟು ನಾರ್ಮಲ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಜೆರಾಕ್ಸು. ಸೊ ಇವೆರಡು ಇದೆ. ಸೊ ಜೆರಾಕ್ಸ್ಗೂ ಮಾಡೋಣ ಅಂತಲೇ ಮಾಡಿತ್ತು, ಬಟ್ ಅದಷ್ಟು ವರ್ಕೌಟ್ ಆಗ್ತಾಯಿಲ್ಲ ನನಗೆ. ಈವೆಂಟ್ಸು ಅದು ಇದು ಅಂತ ನಾನು ತುಂಬ ಓಡಾಡ್ತಾ ಇರ್ತೀನಿ. ಸೊ ಇನ್ನೊಬ್ಬ ಯಾರು ಇಲ್ಲಿಲ್ಲ ನೋಡ್ಕೊಳೋಕ್ಕೆ, ಎಲ್ಲ ನಾನೇ ಮೇಂಟೈನ್ ಮಾಡೋದ್ರಿಂದ ಎಲ್ಲನೂ ಒಂದೇ ಟೈಮಲ್ಲಿ ಎಲ್ಲ ಒಂದೇ ಕೈಯಲ್ಲಿ ಮಾಡೋಕ್ಕಾಗ್ತಿರೋದ್ರಿಂದ ಸೊ ಇದು ಅಷ್ಟು ಓಡ್ತಾಯಿಲ್ಲ. ಬಟ್ ಅವಾಗವಾಗ ಆಗ್ತಾ ಇರುತ್ತೆ. ಈ ಫ್ಯಾನ್ ದಿನ ಆಫೀಸ್ ಓಪನ್ ಮಾಡಿ ದಿನ ಇದ್ದೆ ಅಂತಂದರೆ ದಿನಕ್ಕೆ ಒಂದು 3-4 ಜೆರಾಕ್ಸ್ ಕಂಪ್ಲೀಟಾಗಿ ಬಂದೇ ಬರುತ್ತೆ. ನಂದೇನಂತಂದರೆ ಸೀನು ಒಂದು ಕಸ್ಟಮರ್ನ ಮೀಟ್ ಮಾಡೋದಾಗಿರಲಿ, ಒಂದು ಈವೆಂಟ್ಸ್ಗೆ ಹೋಗೋದಾಗಿರಲಿ, ಕಂಪ್ಲೀಟಾಗಿ ಆಫೀಸ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಹೀಗೆ ಹೋಗ್ತಾ ಒಬ್ಬರು ಯಾರು ಇಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ನಾಟ್ ಶೋರ್. ಲೈಕ್ ನೋಡಬೇಕು ಫ್ಯೂಚರಲ್ಲಿ ಏನಾದರೂ ಆದರೆ ಯಾರಾದರೂ ಒಬ್ಬರು ಇದ್ದು ಅದನ್ನು ಫುಲ್ ಟೇಕ್ ಓವರ್ ಮಾಡೋ ಥರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಏನು ಅಷ್ಟು ಪ್ಲ್ಯಾನ್ಸ್ ಇಲ್ಲ. ಸೊ ನೋಡಬೇಕು, ಹೋಗ್ತಾ ಫ್ಯೂಚರ್ ಪ್ಲ್ಯಾನ್ಸಲ್ಲಿ ನೋಡಬೇಕು ಅಷ್ಟೇ. ಸೊ ಇದು ಹೀಗಿದೆ. ಸೊ ಅವೆರಡು ಜೆರಾಕ್ಸ್ ಮಿಷಿನ್ಸು. ಸೊ ಇದೆಲ್ಲ ಬಂದ್ಬಿಟ್ಟು ನನ್ನ ಕಂಪ್ಲೀಟ್ ಆಫೀಸ್ದು ಒಂದು ಸಿಸ್ಟಮು. ಸೊ ಇದೆಲ್ಲ ಲೈಕ್ ಕಸ್ಟಮರ್ಸ್ ಯಾರನ್ನು ಬಂದರೆ ಕೂತಿ ಮಾತಾಡೋದಕ್ಕೆ ಚೇರ್ಸು. ಸೊ ಇದು ಡೋರ್ಗೆ ಮೋಸ್ಟ್ಲಿ ಇವತ್ತೇ ಇದಕ್ಕೆ ಸ್ಟಿಕ್ಕರ್ಸ್ ಎಲ್ಲ ಆಗುತ್ತೆ. ಲೈಕ್ ಅಲ್ಲಿ ಇಲ್ಲಿ ನನ್ನ ಸರ್ವಿಸಸ್ ಆಗಲಿ, ನನ್ನ ವರ್ಕ್ಸ್ ಆಗಲಿ ಎಲ್ಲನೂ ಇಲ್ಲಿ ಸಮಥಿಂಗ್ ಬರೋ ಥರ ಇದೆ. ಸ್ಟಿಕ್ಕರ್ಸ್ ಲೈಕ್ ಪ್ರಿಂಟಿಂಗ್ಸ್ ಎಲ್ಲ ಏನೇನೋ ಮಾಡೋ ಥರ ಇದ್ದೀನಿ, ಪ್ಲ್ಯಾನಿಂಗ್ಸ್ ಆಗಿದೆ. ಸೊ ಅದೇನಾದರೂ ಇವತ್ತೇ ಬಂದರೆ ಈ ಬ್ಲಾಗಲ್ಲೂ ಅದು ಬರುತ್ತೆ. ಸೊ ಅದಾದಮೇಲೆ ಇದು ಕುಡಿಯೋದಕ್ಕೆ ನೀರು ಇದು ಕಂಪ್ಲೀಟಾಗಿ ಖಾಲಿ ಇದೆ. ಸೊ ಐಮ್ ಪ್ಲ್ಯಾನಿಂಗ್ ಸಮಥಿಂಗ್ ಟು ಡೂ. ಲೈಕ್ ಇಲ್ಲಿ ಏನಾದರೂ ಒಂದು ಸಿಟ್ಟಿಂಗ್ಗೆ ಒಂದು ಕಸ್ಟಮರ್ಸ್ ಬಂತು ಅಂದರೆ ವಿ ಕ್ಯಾನಾಟ್ ಏಬಲ್ ಟು ಸಿಟ್ ದೇರ್ ಆ್ಯಂಡ್ ಟಾಕ್ ಆರ್ ಆಲ್ಸ್ ಏನೋ ಮಾಡೋಕ್ಕಾಗೋದಿಲ್ಲ. ಸೊ ಐಮ್ ಪ್ಲ್ಯಾನಿಂಗ್ ಟು ಡೂ ಸಮಥಿಂಗ್. ಇದು ಖಾಲಿ ಸ್ಪೇಸ್ ಬಿಡೋದು ಬೇಡ. ಒಂದು ಟೇಬಲ್ ಥರ ಹಾಕಿ ಸರೌಂಡಿಂಗಲ್ಲಿ ಒಂದು ಚೇರ್ ಹಾಕ್ಬಿಟ್ಟು ಯಾರಾದರೂ ಕಸ್ಟಮರ್ ಬಂದಾಗ ಮಾತಾಡೋದಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐಮ್ ನಾಟ್ ಶೋರ್. ಲೈಕ್ ಪ್ಲ್ಯಾನಿಂಗ್ ಟು ಡೂ ಸಮಥಿಂಗ್ ಅಷ್ಟೇ. ಇದು ಖಾಲಿ ಬಿಡೋದಕ್ಕೆ ಏನಾದರೂ ಫಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಓಕೆ. ಇದು ಬಂದ್ಬಿಟ್ಟು ಟಿ ವಿ ಅಷ್ಟೇ, ಟಿ ವಿ ಥರ ಇದೆ. ಇದು ಅಂದರೆ ಆನ್ ಆಗಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಇಷ್ಟು. ಸೊ ಇದು ನನ್ನ ಆಫೀಸು ಟೂರ್.
ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಏನು ನನ್ನ ಒಂದು ಎಂಪೈರನ್ನು, ಏನು ನನ್ನ ಒಂದು ಬ್ರ್ಯಾಂಡ್ ಒಂದು ಸ್ವಲ್ಪ ಪುಟ್ಟದಾಗೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಒಂದು ದೊಡ್ಡದಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ. ಆ್ಯಂಡ್ ನಿಮ್ಗೆ ಇನ್ನೊಂದೇನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಇದಕ್ಕೆ ನನಗೆ ಯಾರು ಇನ್ಸ್ಪಿರೇಷನ್ನು, ನಾನು ಏನಕ್ಕೆ ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಏನು ಹೇಗೆ ಅಂತಂದರೆ, ಲೈಕ್ 2 years ಬ್ಯಾಕ್, 1 years ಬ್ಯಾಕಲ್ಲಿ ನಾನು ಒಂದು ಹತ್ರ ಕೆಲಸ ಮಾಡ್ತಾಯಿದ್ದೆ. ಒಂದು ಕಂಪ್ನಿಯಲ್ಲಿ ನಾನು 6 ರಿಂದ 5 ವರ್ಷ ತನಕ ಕೆಲಸ ಮಾಡ್ತಾಯಿದ್ದೆ. ನಾನು ಬಂದುಬಿಟ್ಟು BCom ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಮಾಡಾದಮೇಲೆ ಒಂದು ಕಂಪ್ನಿಯಲ್ಲಿ ನನಗೆ ಕೆಲಸ ಸಿಕ್ತು. ನಮ್ಮ ಅಂಕಲಿಂದ ಒಂದು ಕಂಪ್ನಿಯಲ್ಲಿ ನನಗೆ ಕೆಲಸ ಸಿಕ್ತು. ಸೊ ಅಲ್ಲಿ ನನಗೆ ಸಿಗ್ತಾಯಿದ್ದು ಸಂಬಳ ಬಂದುಬಿಟ್ಟು ಓಕೆ ಏನೋ ಒಂದು ಸ್ವಲ್ಪ ಸಿಗ್ತಾಯಿತ್ತು. ಆವಾಗ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಸಿಗ್ತಾಯಿತ್ತು. ಆಮೇಲೆ ಹೋಗ್ತಾ ಡ್ಯೂ ಟು ಕೋವಿಡ್, ನಿಮ್ಗೆ ಗೊತ್ತು ಎಲ್ಲ 2019-20 ಕೋವಿಡ್ ಬಂತು. ಒಂದು ಕಂಪನೀಸ್ಗಾಗಲಿ, ಒಂದು ಕಾರ್ಪೊರೇಟ್ ಕಂಪನಿ IT ಸೆಕ್ಟರ್ಸ್ಗೆಲ್ಲ ಎಷ್ಟು ಎಫೆಕ್ಟ್ ಆಯಿತು ಅಂತ ಗೊತ್ತು. ಸೊ ಅದರಿಂದ ನನಗೆ ತುಂಬ ಹೊಡ್ತಾ ಬಿಟ್ಟು ಬರ್ತಾಯಿತ್ತು ಸ್ಯಾಲ್ರಿ, ಬಟ್ ಏನಕ್ಕೂ ಸಾಲ್ತಾ ಇರಲಿಲ್ಲ. ಸೊ ದೆನ್ ಐ ಥಾಟ್ ಟು ಸ್ಟಾರ್ಟ್ ಸಮಥಿಂಗ್ ಆರ್ ಎಲ್ಸ್ ಐ ಥಾಟ್ ಟು ಡೂ ಸಮಥಿಂಗ್. ಲೈಕ್ ನಾನೇ ಏನಾದರೂ ಮಾಡಬೇಕು ಅಂತ ಥಿಂಕ್ ಮಾಡಬೇಕಾದ್ರೆ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸಮಥಿಂಗ್. ಲೈಕ್ ನಾನು ಮನೆ ಹತ್ರ ಒಂದು ಮಾವ ಮಗಳದು ಇಲ್ಲ ಅಣ್ಣ ಮಕ್ಕಳದು ಅವ್ರದ್ದು ಏನಾದರೂ ಫಂಕ್ಷನ್ಸು ಆರ್ ಎಲ್ಸ್ ಬರ್ಡೇಸ್ ಏನಾದರೂ ಇದ್ದರೆ ಸಿಂಪಲ್ಲಾಗಿ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಲೂನ್ ಡೆಕೋರೇಷನ್ ಮಾಡೋದಕ್ಕೆ ಮಾಡ್ತಾಯಿದ್ದೆ. ಸೊ ದೇ ವರ್ ಟೆಲ್ಲಿಂಗ್ ಅಸ್, ಚೆನ್ನಾಗಿ ಮಾಡ್ತೀಯಾ, ಯು ಕ್ಯಾನ್ ಡೂ ಸಮಥಿಂಗ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಸಮಥಿಂಗ್ ರೈಟ್ ಅಂತ ಹೇಳೋರು. ನಾನು ಅದನ್ನು ಇಂಟ್ರೆಸ್ಟ್ ತೊಗೊಳ್ತಿದ್ದಿಲ್ಲ. ಬಟ್ ಒನ್ ಡೇ ಐ ಗಾಟ್ ಟು ನೋ ಲೈಕ್ ಐ ಆಮ್ ಡೂಯಿಂಗ್, ಲೈಕ್ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ವೈ ಶುಡ್ ಐ ನಾಟ್ ಸ್ಟಾರ್ಟ್. ಆ್ಯಂಡ್ ಆಲ್ಸೋ ನನಗೆ ಇನ್ನೊಬ್ಬರು ಬಂದು ತುಂಬ ಮೋಟಿವೇಟ್ ಮಾಡಿ, ತುಂಬ ನಂಬಿ ನನಗೊಂದು ಈವೆಂಟ್ ಕೊಟ್ಟರು. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ 0% ನಾಲೆಜ್ ಇತ್ತು ಇದರಲ್ಲಿ. 0.00ನೇ ಅನ್ಕೊಳ್ಳಿ. ನನಗೆ 1% ನಾಲೆಜ್ ಇರಲಿಲ್ಲ. ನನ್ನ ತಮ್ಮ ಒಬ್ಬ ಹೆಲ್ಪ್ ಮಾಡ್ದ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಒಂದು ಕ್ಲೋಸೆಸ್ಟ್ ಫ್ರೆಂಡ್ ಬಂದುಬಿಟ್ಟು ಶಿ ವಾಸ್ ಗೆಟಿಂಗ್ ಮ್ಯಾರಿಡ್. ಅಂದರೆ ಎಂಗೇಜ್ಮೆಂಟ್ ಇತ್ತು. ಶಿ ವಾಸ್ ಪುಷಿಂಗ್ ಮೀ ಲೈಕ್ ಯು ಕ್ಯಾನ್ ಡೂ ಸಮಥಿಂಗ್ ರಂಜು, ಯು ಕ್ಯಾನ್ ಸ್ಟಾರ್ಟ್. ಯಾಕೆ ಇದೆಲ್ಲ ನಿಮ್ಗೆ ಸ್ವಲ್ಪ ನಾಲೆಜ್ ಇದೆ, ಸ್ಟಾರ್ಟ್ ಮಾಡಿ ಏನಾದರೂ ಮಾಡು, ಸ್ಟಾರ್ಟ್ ಮಾಡಿರ್ತಾನೆ ಗೊತ್ತಾಗುತ್ತೆ ನಿನಗೆ ಅಂತ ಶಿ ಟೋಲ್ಡ್ ಮೀ. ಆ್ಯಂಡ್ ಶಿ ಮೋಟಿವೇಟೆಡ್ ಮೀ ಲೈಕ್ ಡೂ ಸಮಥಿಂಗ್, ಟು ಸ್ಟಾರ್ಟ್ ಸಮಥಿಂಗ್. ಹಂಗೆ ಸ್ಟಾರ್ಟ್ ಆಗಿತ್ತು ನನ್ನ ಒಂದು ಈ ಕಂಪನಿಯ ಒಂದು ಏನು ಹೇಳ್ತಾರೆ, ಅದು ಏನದು ಕಂಪನಿಯ ಒಂದು ಏನಪ್ಪ ಅದು ಏನು ಹೇಳ್ತಾರೆ ಗುರು, ಬರ್ತಲ್ಲ ಬಾಯಿಗೆ. ಲೈಕ್ ಒಂದು ಸಣ್ಣದೊಂದು ಬಿತ್ತನೆ ಅಂತಾರಲ್ಲ, ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಹಂಗೆ ನಾನೊಂದು ಆಫೀಸ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದು ಇನ್ನೊಂದು ಆಯಿತು, ಅದೆಲ್ಲ ಬೇಡ. ನಾನು ಕಂಪ್ಲೀಟಾಗಿ ಒಂದು ಕಂಪನಿ ಆಗಲಿ, ಒಂದು ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡಿ ಹತ್ರ 3 ರಿಂದ 4 ವರ್ಷ ಆಗ್ತಾಯಿದೆ. ಸೊ 4 ವರ್ಷದಲ್ಲಿ ನಾನು 3 ವರ್ಷ ಆಫೀಸಲ್ಲಿ ಕೆಲಸ ಮಾಡಿಕೊಂಡೆ ನಾನು ಇದನ್ನು ಮ್ಯಾನೇಜ್ ಮಾಡ್ತಾಯಿದ್ದೆ. ಸೊ ನನಗೆ ಗೊತ್ತಾಯಿತು ಇದು ಅದು ಎರಡು ದೋಣಿ ಮೇಲೆ ಎರಡು ಕಾಲು ಇಟ್ಟರೆ ನಡೆಯೋದಿಲ್ಲ. ಇಟ್ಟರೆ ಒಂದೇ ಕಾಲು ಇಟ್ಟರೆ 2 ಕಾಲು ಇಟ್ಬಿಡು ಒಂದೇ ದೋಣಿಯಲ್ಲಿ ಅಂತ ಅಂದ್ಕೊಂಡು ಈ ಆಫೀಸ್ನ ಸ್ಟಾರ್ಟ್ ಮಾಡಿದ್ದು ನಾನು ಈ ಜನವರಿಯಲ್ಲೇ. ಈ ಜಾನಲ್ಲಿ ತೊಗೊಂಡು ಸ್ಟಾರ್ಟ್ ಮಾಡಿ ಹತ್ರ 3 to 5 months ಆಗ್ತಾಯಿದೆ. ಸೊ ದಿಸ್ ಇಸ್ ದ ಥಿಂಗ್. ಲೈಕ್ ಹೀಗೆ ಹೋಗ್ತಾ ಇದೆ. ಕಂಪ್ಲೀಟಾಗಿ ನಾನು ಕೆಲಸ ಬಿಟ್ಬಿಟ್ಟಿದ್ದೀನಿ. ಏನು ಕೆಲಸ ಇಲ್ಲ, ಏನಿಲ್ಲ. ಇದೊಂದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ಏನೋ ದೇವ್ರ ದಯದಿಂದ ಏನೋ ಹೋಗ್ತಾ ಇದೆ. ಸಣ್ಣ ಪುಟ್ಟ ಕೆಲಸ ಆದರೂ ಹೋಗ್ತಾ ಇದೆ, ಆ ಥರ ಏನಿಲ್ಲ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿದ್ರೆ ನನಗೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಈ ಥರ ಇನ್ನೂ ಹೆಚ್ಚಾಗಿ ತೋರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನೋ ಈ ಸಣ್ಣ ಹುಡುಗ ಸ್ವಲ್ಪ ಬೆಳ್ಕೊಂಡು ಹೋಗ್ತಾನೆ. ನಾನು ಒಂದು ಕಂಪ್ನಿನ ನಾನು ಯಾವ ಥರ ಇದು ದೊಡ್ಡದಾಗಿ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಆಸೆ ಅಂತಲ್ಲ, ಆ ಒಂದು ಗೋಲ್ ಆಗಲಿ, ಒಂದು ಇದನ್ನಾಗಲಿ ನಾನು ಮುಂದಕ್ಕೆ ಮಾಡ್ಕೊಂಡು ಹೋಗೋಕ್ಕೆ ಆಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಆ್ಯಂಡ್ ಪ್ಲೀಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ, ಯಾರ್ಯಾರು ಈ ಬ್ಲಾಗ್ನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾವುದೇ ನಿಮ್ಮ ಮನೆ ಫಂಕ್ಷನ್ ಆಗಿರಲಿ, ಇಲ್ಲ ಯಾವುದೇ ವೆಡ್ಡಿಂಗ್ ಆಗಿರಲಿ, ಏನೇ ಸಣ್ಣ ಪುಟ್ಟ ಏನೇ ಇದ್ರೂ ಬರೋಂಗಿಲ್ಲ, ಒಂದು ಫಂಕ್ಷನ್ ಆದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಸ್. ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ನಂಬರ್ ಆಗಲಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಲಿ, ಒಂದು ವೆಬ್ಸೈಟ್ದು ಆ್ಯಂಡ್ ಗೂಗಲ್ ಅಕೌಂಟ್ದು ಆ್ಯಂಡ್ ಇನ್ಸ್ಟಾಗ್ರಾಮ್ ಡೀಟೇಲ್ಸ್ ಎಲ್ಲನೂ ಈ ಒಂದು ಬ್ಲಾಗಿನ ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ ನನ್ನ ಲೈಕ್ ಆಫೀಸ್ ಟೂರ್ ಆಗಿದೆ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ ಬೆಲ್ ಐಕಾನ್ನ ಹೊಡೆದು ಬಿಸಾಕಿ. ಸೊ ನಾನು
ನಿಮಗೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು ಗೈಸ್, ಲವ್ ಯು ಆಲ್.